ಎಲ್ಲಿ ಹೋಗಿದ್ರಮ್ಮ? ನನಗೆ ದುಃಖ ತಡೆಯೋಕ್ಕಾಗಲಿಲ್ಲ ವೇದಾಂತ್. ನಿಮ್ಮ ಮುಂದೆ ಆದರೆ ಮತ್ತೆ ನೀವೆಲ್ಲ ಡೌನ್ ಆಗ್ತೀರಾ ಅಂತ ಹೊರಗಡೆ ಹೋಗಿದ್ದೆ. ಆಂಟಿ, ನೀವು ಚಿಂತೆ ಮಾಡಬೇಡಿ. ಬಾಬಾ ಬೇಗ ಹುಷಾರಾಗ್ತಾರೆ. ಇನ್ನೊಂದು 3-4 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ. ಮೂಳೆ ಕುಟ್ಕೊಂಡು ಸರಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು ಅಷ್ಟೇ. ನಿನಗೆಲ್ಲ ಅಷ್ಟೇನೆ ಅಮೂಲ್ಯ. ಯಾಕೆಂದ್ರೆ ನಿನಗೇನು ಸಂಬಂಧ ಹೇಳು? ವಿಕ್ಕಿ ನನ್ನ ಮಗ. ಅವನಿಗೆ ಸಣ್ಣ ಗಾಯ ಆದರೂ ನನಗೆ ನೋವಾಗೋದು. ಅಂಥದ್ರಲ್ಲಿ ಅವನು ಹೀಗೆ ಮಲಗಿರೋದನ್ನ ನೋಡ್ಕೊಂಡು ನಾನು ಆರಾಮಾಗಿರ್ಬೇಕಾ? ಏನು ಮಾತಾಡ್ತಿದ್ಯಮ್ಮ? ಅದಕ್ಕಿಂತ ನೀನು ಸುಮ್ಮನೆ ಇದ್ಬಿಡು. ಹಾಗಲ್ಲ ಆಂಟಿ, ನಾನು ಹೇಳಿದ್ದು. ಪ್ಲೀಸ್, ನನ್ಗೆ ಯಾರು ಏನೋ ಹೇಳಬೇಡಿ. ನನ್ನಷ್ಟಕ್ಕೆ ನಾನು ಸಮಾಧಾನ ಮಾಡ್ಕೋತೀನಿ. ನಿಮ್ಮ ಮೆಂಟಾಲಿಟಿಗೂ ನನ್ನ ಮೆಂಟಾಲಿಟಿಗೂ ವ್ಯತ್ಯಾಸ ಇದೆ. ಎಲ್ಲರೂ ನಿಮ್ಮ ಮೂಗಿ ನೇರಕ್ಕೆ ಅಳತೆ ಮಾಡಕ್ಕೆ ಹೋಗಬೇಡಿ. ಸಿಸ್ಟರ್, ಇಲ್ಲಿ ಯಾಕೆ ಈ ವಿಷಯ? ಇಲ್ಲಿ ಎಲ್ಲರೂ ಕೂಡ ಸುಸ್ತಾಗಿದ್ದಾರೆ ಪಾಪ. ಹಾಂ ವೇದಾಂತ್, ನೀವೆಲ್ಲರೂ ಹೊರಡಿ, ಬೆಳಗ್ಗೆ ಬನ್ನಿ. ಹೊರಡೋದು? ಅದು ಹೇಗಮ್ಮಾಗುತ್ತೆ? ಇಲ್ಲಿ ಯಾರಿರ್ತಾರೆ? ನಾನು ಪದ್ಮಾನಂದ ಇರ್ತೀವಿ ವೇದಾಂತ್. ನೀವೆಲ್ಲ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಏನಮ್ಮ ಹೇಳ್ತಿದ್ದೀರಾ? ವಿಕ್ರನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಹೋಗಿ ಹೇಗೆ ನಿದ್ದೆ ಮಾಡಲಿ? ಅಥವಾ ನಿದ್ದೆ ಆದ್ರೂ ಬರುತ್ತಾ? ನನಗಿರೋದಕ್ಕೆ ಯಾವ ತೊಂದರೆನೂ ಇಲ್ಲ. And I have to be here. ನೀವು ಹೊರಡಿಮ, ಪರವಾಗಿಲ್ಲ, ನಾನಿಲ್ಲೇ ಇರ್ತೀನಿ. ನಾನು ಹಾಗಲ್ಲ ವೇದಾಂತ್ ಹೇಳಿದ್ದು. ಮತ್ತೆ ನಾಳೆ ಬೆಳಗಾದ್ರೆ ನೀನು ಇಲ್ಲೇ ಇರ್ತೀಯ ಅಥವಾ ಇರಬೇಕಾಗುತ್ತೆ. ಅವಾಗಿಂದ ಓಡಾಡಿ ಟೆನ್ಷನಲ್ಲಿ ಸುಸ್ತಾಗಿರ್ತೀಯ. ಸ್ವಲ್ಪ ಹೊತ್ತು ನೀನು ನಿದ್ದೆ ಮಾಡಿ ಬಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಎನರ್ಜಿ ಇರುತ್ತೆ. ಸಾರಿ ಮಾ, ತಪ್ಪು ತಿಳ್ಕೊಬಿಡಿ. ನಾನೀಗ ಇಲ್ಲಿರೋದೇ ಸರಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಆರಾಮಾಗಿದ್ದೀನಿ, ನನಗೇನು ತೊಂದರೆ ಇಲ್ಲ. ಮಾವ, ನೀವು ಅದಕ್ಕೆ ಕರ್ಕೊಂಡು ಹೊರಡಿ. ಇಲ್ಲ, ನಾನು ಎಲ್ಗೂ ಹೋಗಲ್ಲ. ನೀನ್ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ. ಆದ್ಯ, ಹಠ ಮಾಡಬೇಡ. ಹಠ ಮಾಡ್ತಿರೋದು ನೀವೆಲ್ಲ ಸರ್ಕೊಂಡು ನನ್ನ ಮನೇಲಿ ಬಿಟ್ಟು ಬರೋ ಪ್ಲಾನ್ ಮಾಡಿದ್ರಿ ಅಲ್ವಾ? ಒಳಗಿರೋದು ನನಗೂ ಅಣ್ಣ. ನಾನು ಇಲ್ಲಿ ಇರ್ತಿದ್ದೀನಿ ಅಷ್ಟೇ. ಅದೇ ಅರ್ಥ ಮಾಡ್ಕೊ. ನಿನ್ನ ಕಂಡೀಷನ್ ನಾರ್ಮಲ್ ಆಗಿದ್ರೆ ನಾನು ನಿನ್ನ ಫೋರ್ಸ್ ಮಾಡ್ತಿರಲಿಲ್ಲ. ಬಟ್ ನಿನ್ನ ಕಂಡೀಷನ್ ಈಗ ಬೇರೆ ಇದೆ. ನೀನು ಇಲ್ಲೇ ಇದ್ರೆ ನಿನಗೂ ಸ್ಟ್ರೈನ್ ಆಗೋದಂತೆ, ಮಗುಗೂ ಸ್ಟ್ರೈನ್ ಆಗುತ್ತೆ. ಸ್ವಲ್ಪ ನೀನು ಹೊರತಲ್ಲಿರೋ ಮಗು ಬಗ್ಗೆ ಕೇರ್ ಮಾಡು. ಅಣ್ಣ ಪ್ಲೀಸ್ ಕಣೋ. ಪ್ಲೀಸ್ ಆದ್ಯ, ನಾಳೆ ವಿಕ್ರಾಂತ್ ಹುಷಾರಾದ್ಮೇಲೆ ನೀನು ಇಲ್ಲೇ ಇದೆ ಅಂತ ಗೊತ್ತಾದ್ರೆ ಅವನು ಬೇಜಾರು ಮಾಡ್ಕೋತಾನೆ. ಅರ್ಥ ಮಾಡ್ಕೋ ಆದ್ಯ, ಪ್ಲೀಸ್. ಆದ್ಯ, ವೇದಾಂತ್ ಹೇಳ್ತಿರೋದು ಸರಿಗಿದೆ. ಮತ್ತೆ ನಾಳೆ ಬರೋಣ. ಅಮೂಲ್ಯ, ನೀನು ಮನೆಗೆ ಹೋಗು. ನಾನು ಆರ್ತಿಗೂ ಮನೆಗೆ ಬಾ ಅಂತಾನೆ ಹೇಳ್ತಾ ಇದ್ದೆ. ಆದರೆ ನಾನು ಎಷ್ಟೇ ಹೇಳಿದ್ರು ಅವಳು ನನ್ನ ಮಾತು ಕೇಳಲ್ಲ ಅಂತ ನನಗೆ ಗೊತ್ತು. ಅವಳಿಗಾದ್ರೆ ಅನಿವಾರ್ಯ, ಆದರೆ ನೀನೇನಕ್ಕೆ ಕಷ್ಟಪಡ್ತೀಯ? ನೀನು ಮನೆಗೆ ಹೋಗು. ಪರವಾಗಿಲ್ಲ ಆಂಟಿ, ನಾನು ಇರ್ತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ನಿನ್ಗಲ್ಲ ಅಮೂಲ್ಯ. ಡಾಕ್ಟರ್ ಹೇಳಿ ನೀನು ಕೇಳಿಸ್ಕೊಳ್ಳಿಲ್ವಾ ಇಲ್ಲಿ ಜಾಸ್ತಿ ಜನ ಇರಬಾರ್ದು ಅಂತ? ನಾನು ಒಬ್ಳು ಇಲ್ಲಿ ಜಾಸ್ತಿ ಆಗಲ್ಲ ಆಂಟಿ. ಹೋಗು ಅಂತ ಫೋರ್ಸ್ ಮಾಡಬೇಡಿ ಪ್ಲೀಸ್. ಹಾಗೇನೋ ನಿನಗೆ ನಮ್ಮ ಸಂಬಂಧ ಅಂತ ಕೇಳಿದ್ರಲ್ಲ, ನನಗೆ ಸಂಬಂಧ ಇದೆ. ವಿಕ್ಕಿ ನನಗೆ ಭಾವ ಅಷ್ಟೇ ಅಲ್ಲ, ಅವ್ರ ಒಳ್ಳೆ ಫ್ರೆಂಡ್ ಕೂಡ ನನಗೆ. ಇಲ್ಲಿ ಅಕ್ಕ ಯಾವ ಮನಸ್ಥಿತಿಲಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅವಳಿಗೆ ಮಾರಲ್ ಸಪೋರ್ಟ್ ಆಗಿ ಇರಲೇಬೇಕು. ಫ್ಯಾಮಿಲಿ ಸಂಬಂಧಿಕರನ್ನೋರು ಬರೀ ಸಂತೋಷ ಸಂಭ್ರಮದಲ್ಲಿ ಮಾತ್ರ ಜೊತೆಗಿರೋದಲ್ಲ, ಇಂಥ ಸಮಯದಲ್ಲೂ ಜೊತೆಗಿರಬೇಕು ಅಂತ ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ.
ನಾನು ಅದನ್ನೇ ಫಾಲೋ ಮಾಡ್ತಿರೋದು. ಅಮ್ಮ ಅವಳನ್ನ ಫೋರ್ಸ್ ಮಾಡಬೇಡಿ. ಅಮೂಲ್ಯ ಹೇಳಿದಾಗ ಅವಳು ಆರ್ತಿ ಜೊತೆ ಇದ್ರೆ ಆರ್ತಿನೂ ಸ್ಟ್ರಾಂಗ್ ಆಗಿರ್ತಾಳೆ. ಸರಿ ವೇದಾಂತ್, ನಿಮಗೆಲ್ಲ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಆದರೆ ವಿಕ್ಕಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅವನಿಗೆ ಡಿಸ್ಟರ್ಬ್ ಆಗಬಾರ್ದು ಅಷ್ಟೇ. ನಾನು ಬೆಳಗ್ಗೆ ಬರ್ತೀನಿ. ಸಿಸ್ಟರ್, ಸ್ವಲ್ಪ ಸಮಾಧಾನ ಮಾಡ್ಕೋ. ಕೋಪ ಒಳ್ಳೇದಲ್ಲ. ಓಯ್ ಮುಚ್ಚು. ಏನು ಅನ್ಕೊಂಡಿದ್ದಾಳು ಅವಳು? ಈ ಸುಹಾಸಿನಿ ವಸಿಷ್ಠ ಮುಂದೆನೆ ನಿಂತು ಮಾತಾಡೋಷ್ಟು ಧೈರ್ಯನ ಅವಳಿಗೆ? ಬೀದಿಲ್ ಬಿತ್ತಿರೋರೆಲ್ಲ ಅವ್ರ ಮನೇಲಿ ಬೆಳೆದಿರೋರ ಮುಂದೆ ಮಾತಾಡೋ ಹಾಗೆ ಆಗೋಗಿದೆ. ಪರಿಮಳ ಅವಳನ್ನೇನು ಅನ್ಕೊಂಡಿದ್ದಾಳೆ? ಅವಳ ಮಕ್ಕಳನ್ನೆಲ್ಲ ಏನು ರಾಜ್ಕುಮಾರ್ ಇರೋ ನಾವು ಭ್ರಮೇಲಿ ಬೆಳೆಸಿದಾಳ ಏನು? ವೇದಾಂತ ಏನಾದರೂ ಅಲ್ಲಿಲ್ಲ ಅಂದಿದ್ದಿದ್ರೆ ಅಮೂಲ್ಯ ದೌಡ ಉದುರಿಸ್ತಾ ಇದ್ದೆ. ಅದಕ್ಕೂ ಒಂದು ಟೈಮ್ ಬರುತ್ತೆ ಸಿಸ್ಟರ್. ನೀನು ಈಗೀಗ ಮೊದಲ ಥರ ಯಾವ ಕೆಲಸನೂ ಕೂಲಾಗಿ ಮಾಡಲ್ಲ. ಮಾಡ್ತಾ ಇದ್ದೆ, ಎಲ್ಲ ನಾನು ಅನ್ಕೊಂಡ ಹಾಗೆ ಆಗ್ತಾ ಇತ್ತು. ಆದರೆ ಯಾವತ್ತು ಆ ಗುಡಿಸ್ಲವರು ನಮ್ಮನೆ ಹೊಸಲು ತುಳಿದ್ರೋ ಆವಾಗ್ಲಿಂದ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ. ನನಗೆ ಅವ್ರ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ, ಅನಿಷ್ಟದವರು. ನೋಡಬೇಡ, ನೀನು ಟೆನ್ಷನ್ ಮಾಡ್ಕೊಂಡಷ್ಟು ನಮಗೆ ಲಾಸು. ಎಲ್ಲ ನಾವು ಅಂದ್ಕೊಂಡಂಗೆ ಆಗಬೇಕು ಅಂದರೆ ಕೂಲಾಗಿ ಹ್ಯಾಂಡಲ್ ಮಾಡಬೇಕು. ನಾವು ಮಾತ್ರ ಬೇರೆ ಅಂತ ಉಳಿದವ್ರಿಗೆ ಅನಿಸ್ಬಾರ್ದು. ಹೆಂಗೋ ಹಾಸ್ಪಿಟ್ಲಲ್ಲಿ ಇದ್ದೀವಿ, ನಿನಗೆ ಬಿ ಪಿ ಜಾಸ್ತಿ ಆದರೆ ನಿನಗೂ ಆ ವಿಕ್ಕಿ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಗ್ಲೂಕೋಸ್ ಹಾಕ್ಸ್ಬಿಡ್ತಾನೆ ವೇದಾಂತ. ಯಾರನ್ನ ಹುಡುಕ್ತಾ ಇದ್ದೀರಾ ಸಾರ್ಥಕ್? ಅತ್ತೆ ಆಗಲೇ ಆಚೆ ಬಂದವರು, ಎಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ. ಅವರು ನಮ್ಮ ಜೊತೆ ಬರ್ತಾರಲ್ವಾ? ಅವ್ರು ಬರ್ತಾರೆ ಬಿಡಿ. ಸರಿ, ನೀನು ಹೋಗಿ ಕಾರಲ್ಲಿ ಕೂತಿರೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹುಷಾರ್. ಏನಾಗಿದೆ? ಅಯ್ಯೋ ಓಕೆ. ನನಗೇನಾಗಿದೆ? ನಿನಗೇನಾಗಿದೆ ಅನ್ನೋದನ್ನ ನೀನೇ ನಿಮ್ಮ ಬಾಯಿ ಬಿಟ್ಟು ಹೇಳಬೇಕು. ಬಟ್ ನೀನು ನೋಡಿದ್ರೆ ತುಂಬ ಸುಸ್ತಾಗಿದೆ ಅನ್ನಿಸ್ತದೆ. ಸುಸ್ತು ನಿನಗೂ ಆಗಿದೆ ವೇದಾಂತ? ನಾಟ್ ರಿಯಲಿ. ಬಟ್ ನೀನು ಇದೇ ರೀತಿ ಇಡೀ ರಾತ್ರಿ ಕಳೆದ್ರೆ ನಾಳೆ ನಿನಗೆ ಕಷ್ಟ ಆಗುತ್ತೆ. ಅದಕ್ಕೆ ನೀನು ಮನೆಗೆ ಹೋಗು ಅಂತ ಮಾತ್ರ ಹೇಳ್ಬೇಡ ವೇದಾಂತ. ಇಷ್ಟು ದಿನ ನೀನು ಹೇಳಿದ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ, ಅದು ಇವತ್ತು ಮಾತ್ರ ನಾನು ಕೇಳಲ್ಲ. ನಿನ್ನ ಮನೆಗೆ ಹೋಗು ಅಂತ ಹೇಳೋ ಧೈರ್ಯ ನನಗೂ ಇಲ್ಲ ಅಮೂಲ್ಯ. ನನಗೆ ಯಾಕೋ ಫಸ್ಟ್ ಟೈಮ್ ಇದೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅನ್ನಿಸ್ತದೆ. ಐ ಫೀಲ್ ಬೆಟರ್ ವೆನ್ ಯು ಆರ್ ಅರೌಂಡ್. ನೀನಿದ್ರೆ ನಾನಾಗಿರ್ತೀನಿ. ನೀನು ನನ್ನ ಜೊತೆಗಿದ್ರೆ ನನಗೂ ಹಾಗೆ ಅನಿಸಿದೆ ವೇದಾಂತ. ಅದಕ್ಕೆ ನನ್ನ ಹತ್ರ ಹೋಗು ಅಂತ ಹೇಳಬೇಡ ಅಂತ ಹೇಳಿದ್ದು. ಐ ನೀಡ್ ಯು ಅಮೂಲ್ಯ. ನಾನು ಹಾಗೆ ಹೇಳಲ್ಲ. ನಾನು ನಿನ್ನ ಬಗ್ಗೆ ಏನು ಅಂದ್ಕೊಂಡಿದ್ದೀನೋ ಯು ಆಲ್ವೇಸ್ ಬೆಟರ್ ದೆನ್ ಮೈ ಎಕ್ಸ್ಪೆಕ್ಟೇಷನ್. ಅಮ್ಮನ ನೀನು ಕನ್ವಿನ್ಸ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅವ್ರ ಹತ್ರ ಹಾಗೆ ಮಾತಾಡೋದಕ್ಕೆ ನೀನು ಬೇಜಾರು ಮಾಡ್ಕೋಬೇಡ. ಆದರೆ ಅವ್ರು ನಡ್ಕೊಂಡಿದ್ದು ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಯಾರಾದರೂ ಇಂಥ ಟೈಮಲ್ಲಿ ಜೊತೆಗಿರೋದಕ್ಕೆ ಇಷ್ಟಪಡ್ತಾರೆ, ಆದರೆ ಅವ್ರು ಯಾಕೆ ಎಲ್ಲರನ್ನೂ ಇಲ್ಲಿಂದ ಕಳ್ಸೋದಕ್ಕೆ ನೋಡ್ತಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ. ಅವ್ರಿಗೆ ನನ್ನ ಮಾತಿಂದ ಹರ್ಟ್ ಆಗಿರ್ಬೋದಲ್ವಾ? ನನ್ನ ಪ್ರಕಾರ ನಾವೆಲ್ಲ ಇಲ್ಲಿ ಸುಮ್ಮನೆ ಓದಾಡ್ತಿದ್ದೀವಿ, ಟೆನ್ಷನ್ ಮಾಡ್ಕೊಳ್ತಿದ್ದೀವಿ ಅಂತ ಅವ್ರು ಹಾಗೆ ಹೇಳಿರ್ತಾರೆ. ಅವ್ರಿಗೆ ಯಾವಾಗಲೂ ಕನ್ಸರ್ನ್ ಜಾಸ್ತಿ. ನೀನು ಮಾತಾಡಬಾರ್ದಂಥದ್ದೇನೇನು ಮಾತಾಡಿಲ್ಲ. ಅಮ್ಮನಿಗೆ ಸ್ವಲ್ಪ ಕೋಪ ಜಾಸ್ತಿ. ಅವ್ರು ಹಾಗೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಮನಸ್ಸಿಗೆ ತಗೊಳ್ಳೋದಿಲ್ಲ. ಡೋಮರಿ. ಹಾಗಾದರೆ ಸರಿ, ಅವರು ಪಾಪ ಟೆನ್ಷನಲ್ಲಿ ಇರ್ತಾರೆ, ನಾನೇ ಅರ್ಥ ಮಾಡ್ಕೊಳ್ಬೇಕಿತ್ತು. ಮದುವೆ ವಿಕ್ರಾಂತ್ ಫೋನ್ ಇರುತ್ತೆ ಅಂತ ನಿನಗೆ ಗೊತ್ತಾ? ಫೋನ್ ಅಕ್ಕಂಗೆ ಗೊತ್ತಿರುತ್ತೆ, ಬಾ. ಆರ್ತಿ, ವಿಕ್ರಾಂತ್ ಫೋನ್ ಇಲ್ಲೇ ಇದೆ ಬಾವ, ತಗೊಳ್ಳಿ. ಯಾಕೆ ಬಾವ?
ಕಾಲ್ ಚೆಕ್ ಮಾಡಿದ್ರೆ ವಿಕ್ರಾಂತಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ ಯಾರು ಅಂತ ಗೊತ್ತಾಗ. ಆ ಶನಿ ಏನಾದರೂ ಬೆನ್ನೇರಿದ್ರೆ ಬರೀ 7.5 ವರ್ಷ ಅಷ್ಟೇ ಕಾಟ. ಆದರೆ ಈ ದರಿದ್ರದವ್ರು ಸುತ್ತಮುತ್ತ ಇದ್ರೆ ಸಾಯೋ ತನಕ ಗೋಲ್ಡ್ ತಪ್ಪಿದ್ದೇ ಅಲ್ಲ. ಥೂ, ಅದೇನು ಬಂಡು ಬಾಳು ಅಂತ ಬದುಕ್ತಾ ಇದ್ದಾರೋ ಏನೋ. ಮೊದಲೇ ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಅವ್ರ ಬುದ್ಧಿ ಇಷ್ಟೇ. ಅದಕ್ಕೆ ಯಾಕೆ ನೀನು ತಲೆ ಕಟ್ಸ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋತಾ ಇದೆಯಾ? ಯಾಕೆ ಅಂದರೆ ನಾನು ಅನ್ಕೊಂಡಿರೋದು ಏನೂ ಆಗ್ತಾ ಇಲ್ಲ ಅಂತ. ಇವ್ರನ್ನ ಹೇಗೋ ಇಲ್ಲಿಂದ ಸಾಗ್ ಹಾಕೋಣ ಅಂತಂದ್ರೆ ಇವ್ರು ನೋಡಿದ್ರೆ ಇಲ್ಲಿಂದ ಅಲ್ಲಾಡೋದೇ ಇಲ್ಲ ಅಂತಿದ್ದಾರೆ. ಇವರೆಲ್ಲ ಇಲ್ಲೇ ಇದ್ರೆ ನನ್ನ ಗುಟ್ಟೆಲ್ಲ ರಟ್ಟಾಗುತ್ತೆ. ಯಾವ ವಿಷಯನ ಈ ಜನ್ಮದಲ್ಲೇ ಮತ್ತೆ ಆಚೆ ಬರಬಾರ್ದು ಅಂತ ನಾನು ಮುಚ್ಚಿಟ್ಟಿದ್ನೋ ಅದು ಜನ್ಮನೇ ಜಾಲಾಡೋ ಹಾಗಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಸಿಸ್ಟರ್, ದೊಡ್ಡವರು ದೊಡ್ಡ ದೊಡ್ಡ ವಿಷಯಗಳಿಗೆ ತಲೆ ಕೆಡಿಸ್ಕೋಬೇಕು, ಈ ಚಿಲ್ಟಾರಿ ಪಿಲ್ಟಾರಿ ವಿಷಯಗಳಿಗೆಲ್ಲ. ನಾನು ಮೊದಲಿನ ಪರಮಾನಂದ ಆಗಿದ್ದರೆ ನೀನು ಟೆನ್ಷನ್ ಆಗೋದ್ರಲ್ಲಿ ಅರ್ಥ ಇತ್ತು. ಆದರೆ ಈಗ ನಾನು ಪರಮಾನಂದ 2.0. ಈಗ ನನ್ನ ಹತ್ರ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ನಿನ್ನ ಬುದ್ಧಿ ಏನು ಅಂತ ನನಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಓವರಾಗಿ ಬಿಲ್ಡಪ್ ತೊಗೊಳೋದು ಬಿಟ್ಟು ಮೊದಲು ಏನು ಮಾಡಬೇಕು ಅಂತ ಯೋಚನೆ ಮಾಡು. ಯೋಚನೆ ಮಾಡೋದಲ್ಲ, ಏನಿಲ್ಲ, ಆಲ್ರೆಡಿ ಪ್ಲ್ಯಾನ್ ರೆಡಿ ಇದೆ. ಆ ವಿಕ್ಕಿ ಎಲ್ಲರ ಮುಂದೆ ಬಾಯಿ ಬಿಡಬಾರ್ದು, ಆ ಥರ ಮಾಡ್ತರ್ತೀನಿ. ನೋಡು, ವಿಷಯ ಏನು ಅಂತ ನನಗೆ ಹೇಳ್ದೆ ನೀನು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಬೇಡ. ಸ್ವಲ್ಪ ಎಡವಟ್ಟಾದರೂ ವಿಕ್ಕಿ ವಿಷಯನ ಎಲ್ರಿಗೂ ಹೇಳಿದ್ಮೇಲೆ ಆಗುತ್ತಲ್ಲ ಪರಿಣಾಮ, ಅದಕ್ಕಿಂತ ಮುಂಚೆನೇ ಜಾಸ್ತಿ ಆಗುತ್ತೆ. ನನ್ನ ನಂಬು ಸಿಸ್ಟರ್, ಕೇಳಿಲ್ಲಿ. ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಅಂತ ಅಂತೀಯಾ? ವರ್ಕೌಟ್ ಆಗಬೇಕು ಸಿಸ್ಟರ್, ನಾನು ಮಾಡಿ ತೋರಿಸ್ತೀನಿ. ಈ ಸಾರ್ಥಕ್ ಕಾಲ್ ಮಾಡ್ತಾ ಇದ್ದಾನೆ. ನಾನು ಇವಾಗ ಇಲ್ಲಿಂದ ಹೊರಡ್ತೀನಿ. ಆದರೆ ನೀನು ಇಲ್ಲೇ ಇದ್ದು ನನಗೆ ಎಲ್ಲದನ್ನೂ ಅಪ್ಡೇಟ್ ಮಾಡಬೇಕು, ಗೊತ್ತಾಯ್ತಾ? ನೀನು ನೆಮ್ಮದಿದ ಹೋಗಿ ಸಿಸ್ಟರ್. ಆದಷ್ಟು ಬೇಗ ನಿನ್ಗೆ ಸಂತೋಷ ಕೊಡುವಂಥ ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ, ಹೋಗು. ಸರಿ. ಅತ್ತೆ ಎಲ್ಲೋಗ್ಬಿಟ್ಟಿದ್ರಿ? ಫೋನು ಪಿಕ್ ಮಾಡ್ತಿಲ್ಲ. ಅದು ಈ ಹಾಸ್ಪಿಟ್ಲಲ್ಲಿ ನನಗೆ ಪರಿಚಯ ಇರೋ ಒಬ್ಬರು ಡಾಕ್ಟರ್ ಇದ್ದರು. ನಮ್ಮ ವಿಕ್ಕಿ ಕಂಡೀಷನ್ ಹೇಗಿದೆ ಅಂತ ಅವ್ರ ಹತ್ರ ಕೇಳಕ್ಕೆ ಹೋಗಿದ್ದೆ. ಅದಿರಲಿ, ಅದೇ ಅಲ್ಲಿ ಅವ್ರು ಆಲ್ರೆಡಿ ಕಾರಲ್ಲಿ ಕೂತಿದ್ದಾಳೆ, ಬನ್ನಿ ಹೋಗೋಣ. ಅತ್ತೆ ಪ್ಲೀಸ್ ಬನ್ನಿ ಹೋಗೋಣ. ಏನಾಯ್ತು ವೇದಾಂತ್? ವಿಕ್ರಾಂತ್ ಕಾಲರ್ಸಲ್ಲಿ ಲಾಸ್ಟ್ ರಿಸೀವ್ಡ್ ಕಾಲ್ ಇರೋದು ನಮ್ಮ ಮಾವಂದು. ಮಾವಂದು ಅಂದರೆ ಪರಮಾನಂದ ಮಾವಂದ ಬಾವ? ಹೌದು. ಅವ್ರು ಯಾಕೆ ವಿಕ್ರಾಂತ್ಗೆ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ? ಅದು ಆಕ್ಸಿಡೆಂಟ್ ಆಗೋ ಸ್ವಲ್ಪ ಹೊತ್ತಿನ ಮುಂಚೆ. ಆ್ಯಂಡ್ ಮಾವ ನನ್ನ ಹತ್ರ ಇದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಸಮಥಿಂಗ್ ಇಸ್ ವೇರ್ ಫಾರ್ ಶ್ಯೂರ್. ವೇದಾಂತ್, ವಿಕ್ಕಿ ಹೇಗಿದ್ದಾನಪ್ಪ? ವಿಕ್ರಾಂತ್ ಹಾಗೇ ಇದ್ದಾನೆ. ಬಟ್ ನೀವ್ಯಾಕೆ ವಿಕ್ರಾಂತ್ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಾ? ನಾನಾ? ಯಾವಾಗ? ವಿಕ್ರಾಂತ್ಗೆ ಆಕ್ಸಿಡೆಂಟ್ ಆಗೋಕ್ಕೂ ಸ್ವಲ್ಪ ಹೊತ್ತು ಮುಂಚೆ ನಿಮ್ಮ ಕಾಲ್ ಬಂದಿದೆ. ಯಾಕೆ ಮಾಡಿದ್ರಿ?
ನಿಮ್ಮನ್ನೇ ಕೇಳ್ತಿರೋದು ಮಾವ. ಫೋನ್ ಯಾಕೆ ಮಾಡಿದ್ರಿ? ಅದ ಸ್ವಲ್ಪ ಮಿಸ್ ಆಗಿ ಡಯಲ್ ಮಾಡ್ಬಿಟ್ಟೆ ಅನ್ಸುತ್ತೆ ವೇದಾಂತ. ನಿಜವಾಗ್ಲೂ ಮಿಸ್ ಆಗಿ ಮಾಡಿದ್ರ? ಹೂನಪ್ಪ, ಹೇಳಿದ್ನಲ್ಲ. ಮಿಸ್ ಆಗಿ ಕಾಲ್ ಮಾಡಿದವ್ರಿಗೆ 27 ನಿಮಿಷ ಮಾತಾಡೋದು ಏನಿರುತ್ತೆ ಮಾವ? ಅದು ಆಕ್ಸಿಡೆಂಟ್ ಆಗೋಕ್ಕೂ 10 ನಿಮಿಷದ ಮೊದಲು. ಅದು ನನ್ಗೆ ಗೊತ್ತಾಗಿಲ್ಲ, ಕಟ್ಟಾಗಿದೆ ಅನ್ಕೊಂಡೆ, ಅದು ಆಗಿಲ್ಲ ಅನ್ಸತ್ತೆ. ಇಷ್ಟ ಕಣಪ್ಪ ಆಗಿದ್ದು, ನನ್ಗೆ ಗೊತ್ತಿಲ್ಲದೆ ಕಾಲ್ ಕಂಟಿನ್ಯೂ ಆಗಿದೆ ಅನ್ಸುತ್ತೆ. ಯಾಕೆ ಮಾವ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನಾನೇನು ಕೇಳಿದೆ ಅಂತ ಇಷ್ಟೊಂದು ತಡವರಿಸ್ತಿದ್ದೀರಾ? ಅದೇಪ್ಪ, ನನ್ಗೆ ಸ್ವಲ್ಪ ಆಂಗ್ಸೈಟಿ ಇದೆಯಲ್ಲ, ಅದು ನಿನಗೂ ಗೊತ್ತಲ್ಲ. ಅದನ್ನೇ ನಾನು ಹೇಳ್ತಿರೋದು. ಆಂಗ್ಸೈಟಿ ಅಟ್ಯಾಕ್ ಆಗುವಂಥದ್ದು ಏನಾಯಿತು? ವಿಕ್ರಾಂತ್ ಜೊತೆ ಲಾಸ್ಟ್ ಮಾತಾಡಿರೋ ನೀವೇ. ಅವನ ಫೋನಲ್ಲಿ ನಿಮ್ಗೇನಾದರೂ ನನಗೆ ಥ್ರೆಟ್ ಇದೆ ಅಥವಾ ನಾನು ಯಾವುದಾದ್ರೂ ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ ಅಂತ ಏನಾದರೂ ಹೇಳಿದ್ನ? ಇಲ್ಲ ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಕಾಲ್ ಕಂಟಿನ್ಯೂ ಆಗಿರೋದು ನನಗೆ ಗೊತ್ತಿಲ್ಲ ಅಂತ. ನಿಮಗೆ ಗೊತ್ತಿಲ್ಲದೆ ಕಾಲ್ ಕಂಟಿನ್ಯೂ ಆಗಿದೆ, ಓಕೆ. ಆದರೆ ಆ ಗ್ಯಾಪಲ್ಲಿ ಭಾವ ಏನಾದರೂ ಮಾತಾಡ್ತಾ ಇದ್ರಾ? ಕಾಲ್ ರೆಕಾರ್ಡಿಂಗ್ ಫೆಸಿಲಿಟಿ ಏನಾದರೂ ಆನ್ ಇಟ್ಟಿದ್ರಾ? ಕಾಲ್ ರೆಕಾರ್ಡಿಂಗಾ? ಹಂಗಂದ್ರೆ ಅಂದರೆ ನೀವು ಕಾಲ್ ಮಾಡಿದಾಗ ಆಪ್ಷನ್ ಆನ್ ಇದ್ರೆ ನೀವು ಮಾತಾಡಿದೆಲ್ಲ ರೆಕಾರ್ಡ್ ಆಗಿರುತ್ತೆ. ಅದು ಹೇಗಂದ್ರೆ ಸ್ಟಾಪ್ ಇಟ್. ಅವ್ರಿಗೆ ಆಪ್ಷನ್ ಬಗ್ಗೆನೇ ಗೊತ್ತಿಲ್ಲ ಅಂತಂದ್ರೆ ಆನ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಹೌದೌದು, ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಸರಿ ಬಿಡಿ ಮಾವ, ಇಟ್ಸ್ ಓಕೆ. ಅಪ್ಪ, ಅಯ್ಯೋ, ಬೆಳಿಗ್ಗೆ ಸರಿಯಾದ ದಿಕ್ಕಿನಲ್ಲಿ ಎದ್ದಿದ್ದೀನಿ ಅನ್ಸುತ್ತೆ. ಬದುಕಿತು ಬರೋ ಜೀವ. ಅಯ್ಯಪ್ಪ, ಸ್ವಲ್ಪ ಏಮಾರಿದ್ರು ನಾನೇ ಮಲ್ರಾಡ್ ಅಟೆಂಪ್ಟ್ ಮಾಡೋನು ಅಂತ ನನ್ನ ಬಾಯಿಂದಾನೇ ಹೇಳ್ಸ್ಬಿಟ್ಟಿರೋರು. ಮೊದಲೇ ವೇದಾಂತ್ ಬುದ್ಧಿವಂತ, ಜೊತೆಯಲ್ಲಿ ಚಾಲಾಕಿ ಚಿನ್ಕುಲಿ ಪಟಾಕಿ ಸೇರ್ಕೊಂಡ್ಬಿಟ್ರೆ ಕಲ್ಲು ಮಣ್ಣು ಮರಾನು ಮಾತಾಡ್ಸ್ಬಿಡ್ತಾರೆ. ಸಿಸ್ಟರ್ ರಂಗೋ ಸೆಟ್ಲ್ ಆಗಿದ್ದಾಳೆ. ಅವಳು ಶ್ರೀಮಂತಿಕೆಯಲ್ಲಿ ನಾನು ಎಂಜಾಯ್ ಮಾಡೋಣ ಅಂದ್ಕೊಂಡ್ರೆ ಶ್ರೀಮಂತಿಕೆ ಹೋಗಿ ಜೀವನೇ ಬಾಯಿಗೆ ಬರೋ ಲೆವೆಲ್ಗೆ ಬಂದ್ಬಿಟ್ಟಿದೆ. ಈ ವಿಕ್ಕಿ ಮೇಲೆ ಹೋಗಲಿಲ್ಲ ಅಂದರೆ ನಾನು ಜೈಲಿಗೆ ಹೋಗೋದು ಗ್ಯಾರಂಟಿ. ಜೈಲಲ್ಲಿ ಕಂಬಿ ಅನ್ಸೋಕ್ಕಿಂತ ಹೊರಗಡೆ ಬಜ್ಜಿ ಗಿಜ್ಜಿ ಮಾಡ್ಕೊಂಡಿರೋದು ಬೆಸ್ಟು. ವಿಕ್ಕಿಗೆ ಎಚ್ಚರ ಆದರೆ ಎಲ್ಲರೂ ಜಾತಕನೂ ಆಚೆ ಬರುತ್ತೆ. ಹೂವಿನ ಜೊತೆ ದಾರ ಅಂದಾಗೆ ಅಕ್ಕನ ಜೊತೆ ತಮ್ಮನೂ ಗಂಟು ಮೂಟೆ ಕಟ್ಟಬೇಕಾಗತ್ತೆ. ಹಂಗಲ್ಲ ಆಗಕ್ಕೆ ಬಿಡಬಾರ್ದು. ಮೊದಲು ವಿಕ್ಕಿನ ಫಿನಿಷ್ ಮಾಡಬೇಕು. ಒಂದು ಜೀವ ತೆಗೆಯೋದ್ರಿಂದ ಇನ್ನೊಂದು ಜೀವ ಉಳಿತದೆ ಅಂದರೆ ಅನುಮಾನನೇ ಪಡಬಾರ್ದು. ಮತ್ತೇನು ನೋಡ್ತಾ ಇದ್ದೀರಾ ಬಾವ? ಕಾಲ್ ಲಾಗ್ಸಲ್ಲಿ ಏನೂ ಸಿಗಲಿಲ್ಲ. ಅಟ್ಲೀಸ್ಟ್ ಮೆಸೇಜಸಲ್ಲಿ ಏನಾದರೂ ಸಿಗುತ್ತಾ ಅಂತ ಡೀಟೇಲಾಗಿ ನೋಡ್ತಾ ಇದ್ದೀನಿ. ಏನಾದರೂ ಸಿಗ್ತಾ? ಏನೂ ಸಿಗ್ತಿಲ್ಲ. ಏನೂ ಅರ್ಥನೂ ಆಗ್ತಿಲ್ಲ. ಸರಿ, ನಾನು ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ.